ನನ್ನ ಹೆಸರು ಸುರೇಶ್ ಅಂತ. ನನಗೆ ಪಿಸ್ತೂಲ ಬಂದು ಸುಮಾರು 2.5 ವರ್ಷ ಆಯಿತು. ಈ ಪಿಸ್ತೂಲ 2.5 ವರ್ಷದಿಂದ ನಾನು ಒಬ್ಬರು ಡಾಕ್ಟರ್ ಹತ್ರ MBBS ಡಾಕ್ಟರ್ ಹತ್ರ ಲೇಜರ್ ಆಪ್ರೇಷನ್ನು ಮಾಡಿಸ್ದೆ. ಅದು ಸ್ಕ್ಯಾನ್ ಮಾಡಿಸಿದಾಗ 2 ಟ್ರ್ಯಾಕ್ ಥರ ಕಾಣಿಸ್ತು. ಆ ಟ್ರ್ಯಾಕ್ ಆಗಿದೆ, ಆಪ್ರೇಷನ್ ಮಾಡಬೇಕು ಅಂತಂದರು. ಆಮೇಲೆ ನನಗೆ ಭಯ ಆಯಿತು, ಅದು ಸೂಕ್ಷ್ಮ ಜಾಗ ಅಲ್ವಾ, ಭಯ ಆಗೋದ್ರಿಂದ ನಾನು ಮಾಡಿದೆ. ಯಾರೋ ನನ್ನ ಫ್ರೆಂಡ್ ಹೇಳಿದ್ರು, ಲೇಜರ್ ಮಾಡಿಸಿದ್ರೆ ಏನೂ ಗೊತ್ತಾಗಲ್ಲ, ಅದು ನೀನು ಹೋಗಿ 1-2 ದಿವಸ ಒಂದು ದಿವಸದಲ್ಲೇ ನೀನು ಡ್ಯೂಟಿ ಮಾಡ್ಬೋದು ಅಂದರು. ನನಗೆ ರಜಾ ಬೇರೆ ಕೊಡ್ತಾ ಇರಲಿಲ್ವಲ್ಲ ಡಿಪಾರ್ಟ್ಮೆಂಟಲ್ಲಿ. ಆ ಇದರಿಂದ ನಾನು ಲೇಜರ್ ಮಾಡಿಸ್ದೆ. ಆ ಲೇಜರ್ ಮಾಡಿಸಿ 1 ವಾರದಿಂದ ಅದು ತ್ಯಾವ್ದಂಶ ಬರ್ತಾನೆ ಇತ್ತದು. ಆ ತ್ಯಾವ್ದಂಶ ಬರ್ತಾನೆ ಇದ್ದು ನಾನು ಡಾಕ್ಟರ್ ಹತ್ರ ಹೋದೆ. ಡಾಕ್ಟ್ರ್ ಏನಂದರು, ಅದು ಮಾಂಸ ಕುಡ್ಕೋಬೇಕು, ನೀವು ರೆಸ್ಟ್ ಮಾಡಬೇಕು ಅಂದರು. ಎಲ್ಲಿ ರೆಸ್ಟ್ ಮಾಡೋದು, ರೆಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಇದರಿಂದ ನಾನೇನು ಮಾಡಿದೆ, ನೋಡೋಣ ಅಂದ್ಬಿಟ್ಟು ಸುಮಾರು 6 ತಿಂಗಳಾಯಿತು. 6 ತಿಂಗಳಾದರೂ ಇಲ್ಲ, ವರ್ಷ ಆದರೂ ಇಲ್ಲ, ನಾನು ಬಟ್ಟೆ ಇಟ್ಕೊಂಡು ಡ್ಯೂಟಿ ಮಾಡ್ತಾಯಿದ್ದೆ. ನಾನು ಡೈಲಿ ಬಟ್ಟೆ. ಸ್ಟಾರ್ಟಿಂಗು ನೋಡಿಬಿಟ್ರೆ ಸ್ಮೆಲ್ ಬರೋದು, ಸ್ನಾನದ ಮನೆಯಲ್ಲ ಸ್ಮೆಲ್ ಬರ್ತಾಯಿತ್ತು, ಆ ಥರ ಕ್ಯೂ ಬರ್ತಾಯಿತ್ತು ನನಗೆ ಗೊತ್ತಾಗಿಲ್ಲ. ಅದು ಏನೋ ಈಟ್ ಪದಾರ್ಥ ತಿಂದಿದ್ದೀನಿ ಬಂದಿದೆ ಅಂದ್ಬಿಟ್ಟು ನಾನು ಆ ಥರ ತಿಳ್ಕೊಂಡಿದ್ದೆ. ಆಮೇಲೆ ನಾನೇನು ಮಾಡಿದೆ, ಡಾಕ್ಟ್ರು ಓಪನ್ ಮಾಡೋಣ ಅಂದರು. ಈ ಕೆಳಗಡೆ ಕುಂಡಿ ಹತ್ರ ಹಿಂಗೆ ಪ್ರೆಸ್ ಮಾಡಿದ್ರೆ ಯಾವ್ದು ಅಂಶ ಬರೋದು, ಒಂಥರ ಗಮ್ ಥರ ಬರೋದು, ಗಮ್ ಥರ. ಯಾವ್ದು ಅಂಶ ನಿಂತಿಲ್ಲ ಅಂದ್ಬಿಟ್ಟು 1 ವರ್ಷ 2 ವರ್ಷ ಕಾಯ್ದೆ. ಆಮೇಲೆ ಲಾಸ್ಟಿಗೆ ನಾನು ಏನು ಮಾಡೋದು, ಆಪ್ರೇಷನ್ ಮಾಡಿಸಿ. ಎಲ್ಲರೂ ಮನೇಲಿ ಬೈಯೋದು, ದುಡ್ಡಿಗಿಂತ ಹೆಚ್ಚು ಆಪ್ರೇಷನ್ ಮಾಡಿಸಿ ಅಂದ್ಬಿಟ್ಟು. ನಾನು ಆಪ್ರೇಷನ್ ಮಾಡಿಸಿಲ್ಲ, ಭಯಪಟ್ಬಿಟ್ಟು. ಕೆಲವರು ಆ ಮೋಸನ ತಡೆಯೋಕ್ಕಾಗಲ್ಲ, ಆಪ್ರೇಷನ್ ಮಾಡಿದ್ರೆ ಹಾಗೆ ಅಂತ ಅಂದರು. ಭಯಪಟ್ಟು ಮಾಡಿಸ್ಕೊಂಡಿಲ್ಲ ನಾನು. ಆಮೇಲೆ ಮೊಬೈಲ್ ನೋಡ್ತಾ ಇದ್ದೆ, ಇಲ್ಲಿ ಸಾಲೆಮಾರ್ದು ಸಿಕ್ತು. ನಾನೇನು ಮಾಡಿದೆ, ಮಹಾಲಕ್ಷ್ಮಿ ಲೇಟ್ ಇಲ್ಲೇ ಅಲ್ವಾ, ಒಂದ್ಸಲ ಇಲ್ಲಿ ವಿಸಿಟಿಂಗ್ ಕೊಡೋಣ ಅಂತ ಬಂದೆ. ಕಡೆಯಿಂದ 10 ದಿವಸಕ್ಕೆ 1 ಡೋಸ್ ಕೊಟ್ಟರು. ಅದು ಸ್ವಲ್ಪ ಕಡಿಮೆ ಆಯಿತು. ಕಡಿಮೆ ಆಗಿ ಏನಾಯಿತು, ಅದು ಒಣಗ್ತಾ ಹೋಗ್ತಾಯಿತ್ತಲ್ಲ, ಕಡಿಮೆ ಆಯಿತು. ನನಗೆ ಕಡಿಮೆ ಆಗಿದೆ ಅಂತ ತಿಳ್ಕೊಂಡೆ. ಆಮೇಲೆ 20 ದಿವಸ ಆದಮೇಲೆ 3ನೇ ಡೋಸ್ಗೆ ಹೋದ್ಮೇಲೆ ಫುಲ್ಲು ಅವಾಗ ಸ್ವಲ್ಪ ಕಡಿಮೆ ಆಯ್ತಾ ಬಂತು. ಫುಲ್ಲು ಬಟ್ಟೆ ನೆನೀತಾ ಇದ್ವು, ಅವಾಗ ಅರ್ಧ ಬಟ್ಟೆ ನೆನೆಯಕ್ಕೆ ಬಂತದು. ಆಮೇಲೆ ಈಗ ನಾನು 5 ಡೋಸ್ ತೊಗೊಂಡಿದ್ದೀನಿ. 5 ಡೋಸಲ್ಲಿ 100ಕ್ಕೆ 80ರಿಂದ 85% ಕಡಿಮೆ ಆಗಿದೆ. ಇನ್ನೊಂದು 10% ಇದೆ. ಇನ್ನು 10%ಅಲ್ಲಿ ಅವ್ರು ಹೇಳ್ತಾರೆ ಇನ್ನೊಂದು 2 ಡೋಸ್ ತೊಗೊಳ್ಳಿ, ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾನೀಗ ಮುಂಚೆ 1 ಕುಂಡಿಲಿ ಕೂತ್ಕೊಂಡು ಬೈಕ್ ಓಡಿಸ್ತಾ ಇದ್ದೆ, 1 ಕುಂಡಿಲಿ. ಈಗ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಯಾವುದು ತಲೆನೋವು ಇಲ್ದಲೆ ಮಾಡ್ತಾ ಇದ್ದೀನಿ. ದೇವ್ರ ದಯೆಯಿಂದ ನನಗೆ ವಾಸ ಆಗಿದೆ. ಅದಕ್ಕೆ ಇದು ಔಷಧಿ ನನಗೆ ತುಂಬ ಒಳ್ಳೆಯದಾಗಿದೆ. ನೀವು ಯಾರು ಈ ಥರ ತೊಂದರೆ ಇದ್ದರೆ ದಯವಿಟ್ಟು ಇಲ್ಲಿ ಒಂದ್ಸಲ ವಿಸಿಟಿಂಗ್ ಕೊಡಿ, ಆಯಿತಾ. ನೀವು ಇಲ್ಲಿಂದ ನನಗೆ 100ಕ್ಕೆ 100% ವಾಸ ಆಗುತ್ತೆ ಅಂತ ಗ್ಯಾರಂಟಿ ಇದೆ. ಧನ್ಯವಾದಗಳು.